ಸುಚನಾ ಸೇಠ್ ಎಂಬಂತಹ ಮಹಿಳೆ ತನ್ನ ಮಗುವನ್ನ ಕೊಂದು ಸೂಟ್ ಕೇಸ್ನಲ್ಲಿ ತುಂಬಿಕೊಂಡು ಹೋಗಿದ್ಲಲ್ಲ, ಆಕೆಯದ್ದೇ ಸ್ಟೋರಿ. ಎಲ್ಲಿ ತನಕ ಅಪ್ಡೇಟ್ ಬಂದಿದೆ ನೋಡೋಣ. ಇದು ನೋಡಿ, ಈಗ ಗಂಡನ ಮೇಲಿನ ಕೋಪಕ್ಕೆ ತನ್ನ 4 ವರ್ಷದ ಮಗುವನ್ನ ಕೊಂದು ಗಹಗಹಿಸಿದ್ದ ಈ ಸುಚನಾ ಸೇಠ್ಗೆ ಯಾವುದಾದ್ರೂ ಮಾನಸಿಕ ಕಾಯಿಲೆ ಇದೆಯಾ ಅಂತ ಪ್ರಶ್ನೆ ಇತ್ತು. ಎಂಥವಳು ಇಲ್ವಂತೆ. ಮಾನಸಿಕ ಖಿನ್ನತೆಯಿಂದ ಆಕೆ ಈ ರೀತಿ ನಡ್ಕೊಂಡಿರ್ಬೋದು ಅಂತ ಅನುಮಾನ ಇತ್ತು. ಬಟ್ ಈಗ ಯಾವುದೇ ಕೋಪ ಇರಲಿಲ್ಲ ಅಂತ ಸುಚನಾ, ನನಗೆ ಯಾವುದೇ ತೊಂದರೆ ಇಲ್ಲ ಅಂತ ಪೊಲೀಸರ ಮುಂದೆ ಸುಚನಾ ಸೇಠ್ ಕೂಡ ಹೇಳಿಕೆ ಕೊಟ್ಟಿದ್ದಾಳಂತೆ. ಪೊಲೀಸರು ಕೂಡ ಮನೋರೋಗ ತಜ್ಞರ ಬಳಿ ಕೌನ್ಸಿಲಿಂಗ್ ಮಾಡಿದಾಗ ಯಾವುದೇ ಸಮಸ್ಯೆ ಆಕೆಗಿಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತ ಇನ್ನೊಂದ್ಸಲ ನೋಡ್ಬಿಡೋಣ. ಸುಚನಾ ಸೇಠ್ಗೆ ಯಾವುದೇ ರೀತಿಯ ಮಾನಸಿಕ ಕಾಯಿಲೆ ಇಲ್ಲ. ಸುಚನಾ ಸೇಠ್ ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದಾಳೆ. ಆಕೆಯ ಹೇಳಿಕೆಯಲ್ಲಿ ಯಾವುದೇ ರೀತಿಯ ದ್ವಂದ್ವ ಇಲ್ಲ. ಮಾನಸಿಕವಾಗಿ ಶಿ ಈಸ್ ಫೈನ್, ಸ್ಥಿರವಾಗಿದ್ದಾಳೆ. ಇದುವರೆಗೂ ಮಾನಸಿಕ ಖಿನ್ನತೆಗೆ ಯಾವುದೇ ಚಿಕಿತ್ಸೆಯನ್ನು ಆಕೆ ಪಡೆದುಕೊಂಡಿರೋದಕ್ಕೆ ದಾಖಲೆಗಳು ಕೂಡ ಇಲ್ಲ ಮತ್ತು ಯಾವುದೇ ಅಂತಹ ಲಕ್ಷಣಗಳು ಕೂಡ ಆಕೆಗಿಲ್ಲ. ಸುಚನಾ ಸೇಠ್ಗೆ ಕೆಲಸದ ಒತ್ತಡವಾಗಲಿ ಅಥವಾ ಕೌಟುಂಬಿಕ ಹಿನ್ನೆಲೆ ಆಗಲಿ ಇಲ್ಲ. ಕೌಟುಂಬಿಕ ಹಿನ್ನೆಲೆ ಆಗಲಿ ಅಂದರೆ ಹಿನ್ನೆಲೆ ಇದೆ, ಕೌಟುಂಬಿಕವಾಗಿ ಫ್ಯಾಮಿಲಿ ಎಲ್ಲ ಜೊತೆಗಿದ್ದಾರೆ. ಬಟ್ ಯಾವುದೇ ರೀತಿಯ ಹಿಂಸೆ ಇರಲಿಲ್ಲ. ಆಫೀಸ್ ಸ್ಟ್ರೆಸ್ ಅಂದರೆ ಅದು ಕೂಡ ಇರಲಿಲ್ಲ. ಕಾರಣ ಇಷ್ಟೇ, ಗಂಡನ ಮೇಲಿನ ಅತಿಯಾದ ಕೋಪ ತನ್ನ ಹೊಟ್ಟೆಯಲ್ಲಿ ಅಂದರೆ ತನ್ನ ಕರುಳ ಬಳ್ಳಿಯನ್ನೇ ಕತ್ತರಿಸ್ಕೊಂಡು ಹುಟ್ಟಿದಂತಹ ಮಗುವನ್ನ ಕೊಂದು ಸೂಟ್ ಕೇಸಿಗೆ ತುಂಬಿಕೊಂಡು ಹೋಗಿದ್ದಾಳೆ. ಗಂಡನ ಮೇಲೆ ಇದ್ದಿದ್ದ ಒಂದು ಕೋಪ, ಇದೊಂದೇ ಕಾರಣ ಅಂತ ಹೇಳ್ತಾ ಇರೋದು. ಸುಚನಾ ಸೇಠ್ ತಂದೆ ಹೇಳಿಕೆಯನ್ನ ಗೋವಾ ಪೊಲೀಸರು ಅಲ್ಲಗಳೆದಿದ್ದಾರೆ. ಅವ್ರು ಹೇಳಿದ್ರಲ್ಲ, ನನ್ನ ಮಗಳಿಗೆ ಸ್ವಲ್ಪ ಸ್ಟ್ರೆಸ್ ಇತ್ತು, ಅದಕ್ಕೆ ಹಿಂಗಾಗಿದೆ ಅದು ಇದು ಅಂತ. ಅಂದರೆ ಮಗಳನ್ನ ಸೇವ್ ಮಾಡೋಕೆ ಅವ್ರು ಹೇಳಿದ್ದಾರೆ. ಬಟ್ ಈಗ ಡಾಕ್ಟರ್ಸ್ಗಳು ದೃಢಪಡಿಸಿದ್ದಾರೆ, ಎಂಥದ್ದು ಇಲ್ಲ, ಚೆನ್ನಾಗಿದ್ದಾಳೆ, ಶಿ ಈಸ್ ಫೈನ್ ಅಂತ.